ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಲ್ ಲೋಕಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೆಲ್ಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಹೆಲಂಕ್ ಹತ್ರ ಇರೋ GKVK ಪಾರ್ಕ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ, ನಿಮಗೂ ಕೂಡ ತೋರಿಸ್ತೀವಿ ಅಲ್ಲಿ ಏನೇನಿರುತ್ತೆ ಏನು ಅಂತ. ಓಕೆ, ಲೆಟ್ಸ್ ಗೋ ಫ್ರೆಂಡ್ಸ್. ನಾವಿವತ್ತು ಯಲಹಂಕ ಹತ್ರ ಇರೋ GKVKಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವೆಲ್ಲ ಖುಷಿಯಿಂದ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಆಗಿದ್ದೆ ಬೇರೆ, ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಫ್ರೆಂಡ್ಸ್. ಸಾಟರ್ಡೇ ಬೇರೆ ಹೋಗಿದ್ವಿ, 12 o'clock ಮೇಲೆ ಹೆವಿ ಜಾಮ್ ಆಗೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಹೋಗೋದಕ್ಕೆ ಆಗ್ತಾಯಿದ್ದಿಲ್ಲ. ಸೊ ಅಲ್ಲೇ ಸಿಗ್ನಲಲ್ಲೇ ನಾವು 4 to 5 hours ಅಲ್ಲೇ ವೆಯ್ಟ್ ಮಾಡಿದ್ವಿ. ಸೊ ಇವತ್ತು ಆಗೋದಿಲ್ಲ ಅಂತ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಡೇ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ರಿಟರ್ನ್ ಬಂದುಬಿಟ್ವಿ. ಸೊ ಮಕ್ಕಳೆಲ್ಲ ಫುಲ್ ಸೊ ಮನೆ ಕಡೆ ಹೋಗ್ತಾ ಇದ್ದೀವಿ ಟರ್ನ್ ಮಾಡಿಕೊಂಡು. ಹಾಗೆ ಮಕ್ಕಳೆಲ್ಲ ಹೊಟ್ಟೆ ಹಸಿತಾ ಇದೆ, ಟ್ರಾಫಿಕಲ್ಲಿ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಊಟ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ನೆಕ್ಸ್ಟ್ 6 o'clock ಆಗಿತ್ತು. ಸೊ ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ಗಲ್ಲೇ ಹತ್ತಿರ ಇರೋವಂಥ ಹೋಟೆಲ್ಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಇಲ್ಲೂ ಕೂಡ. ಏನೇನು ಬೇಕೋ ಊಟ ಎಲ್ಲ ಆರ್ಡರ್ ಮಾಡ್ತಾಯಿದ್ದಾರೆ, ಏನೇನು ಫುಡ್ ತಿಂತಾರೆ ಅಂತ. ನಾನು ಸೆಟ್ ದೋಸೆ ತೊಗೊಂಡೆ, ಸೆಟ್ ದೋಸೆ, ಗೋಬಿ ಆ್ಯಂಡ್ ಮಸಾಲೆ ದೋಸೆ ಎಲ್ಲ. ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ಇಳಿತಾ ಇದ್ದಾರೆ. ಸೊ ನೋಡಿ, ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದು ಬಂದು ಸಂಡೇ ನಾವೇ ಕ್ಯಾಬ್ ಬುಕ್ ಮಾಡಿಕೊಂಡು ಬರ್ತಾಯಿದ್ದೀವಿ. ಎಷ್ಟು ಒಂದು 10 o'clock ಎಲ್ಲ ಬರ್ತಾಯಿದ್ದೀವಿ. ಸೊ ಬೆಳಗ್ಗೆನೇ ಬಂದಿದ್ದೀವಿ, ಆದರೂ ತುಂಬ ಅಂದರೆ ತುಂಬ ಜನ ಈಗ ಬರ್ತಾ ಇದ್ದಾರೆ. ನಾವು 10 ಗಂಟೆಗೆ ಹೋಗ್ತಾ ಇದ್ದೀವಿ, ಎಲ್ಲ ರೆಡಿ ಆಗಿರುತ್ತೋ ಏನೋ ಅಂತ ಹೋದ್ವಿ. ಆದರೆ ಫುಲ್ಲು ರಶ್ ಅಂದರೆ ರಶ್ ಇತ್ತು, ಬೆಳಿಗ್ಗೆ ಅಂದ್ರೇ ರಶ್ ಇತ್ತು. ಇನ್ನು ಈವ್ನಿಂಗ್ ಯಾವ ಥರ ಇರುತ್ತೆ ನೀವೇ ಗೆಸ್ ಮಾಡಿ. ತುಂಬ ಅಂದರೆ ಯಾವ್ಯಾವ ಸೈಡಿಂದನೋ ಬರ್ತಾಯಿದ್ರು, ಹುಬ್ಳಿ, ರಾಯಚೂರು, ಬಳ್ಳಾರಿ, ಮೈಸೂರು ಕಡೆಯಿಂದ ಎಲ್ಲ ತುಂಬ ಅಂದರೆ ತುಂಬ ಜನ ಇದ್ದರು. ಸೊ ವ್ಯಾನ್ ಕೂಡ ಹಾಕಿದ್ದಾರೆ ಫ್ರೆಂಡ್ಸ್, ಒಂದು 4-5 ವ್ಯಾನ್ ಕೂಡ ಫ್ರೀ ಬಸ್ಸು. ನಾವು ಬಸ್ಸಲ್ಲಿ ಹೋದ್ವಿ ಅಲ್ಲಿಗೆ. ಕಳಿಸಿ. ಅಷ್ಟಿಲ್ಲಿ ಫುಡ್ ಕೋರ್ಟ್ ಬಂದಿದ್ದೀವಿ ಫ್ರೆಂಡ್ಸ್. ವೆರೈಟಿ ಆಫ್ ಫುಡ್ ಅಂತ ಹೇಳ್ಬೋದು. ವೆಜ್ ಆಗಿರಲಿ, ನಾನ್ ವೆಜ್ ಆಗಿರಲಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಆದರೆ ನಾನು ನಾನ್ ವೆಜ್ ತಿಂತಾ ಇರಲಿಲ್ಲ, ಸೊ ವೆಜ್ ತೊಗೊಂಬಂದೆ.
ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನಾಟಿ ಸ್ಟೈಲಲ್ಲಿ ಚೆನ್ನಾಗಿತ್ತು. ಮಶ್ರೂಮ್ ಬಿರಿಯಾನಿ ಕೂಡ ಮಕ್ಕಳಿಗೆಲ್ಲ ಬೇಲ್ಪುರಿ ಬೇಕು ಅಂದರು, ಸೊ ಅದನ್ನು ಕೂಡ ತಗೊಟ್ಟೆ. ನೋಡಿ ನನ್ನ ಮಗಳಿಗೆ ಐಸ್ ಕ್ರೀಮ್ ಬೇಕಂತೆ, ಐಸ್ ಕ್ರೀಮ್ಗೆ ಅಳ್ತಾ ಇದ್ದಾಳೆ. ಕಾಟನ್ ಸ್ಯಾರಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಾಟನ್ ಸ್ಯಾರಿ, ಪ್ಯೂರ್ ಲೆನಿನ್ ಕಾಟನ್ ಸ್ಯಾರಿ. ಇದಾಗಿತ್ತು ಇವತ್ತಿನ ಕೃಷಿ ಮೇಳದಲ್ಲಿ ವಿಡಿಯೋ.
ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡುವಂಥ ವಿಡಿಯೋಸ್ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು. ಬಾಯ್ ಬಾಯ್. ಟಾಟಾ.